ವಿಧಾನಸಭಾ ಅಧ್ಯಕ್ಷರಾದ ಯು ಟಿ ಖಾದರ್ ಅವರು ನಾನು ಸಭಾಧ್ಯಕ್ಷ ಅನ್ನೋದು ಮರೆತು ಯಾವುದೋ ಒಂದು ಕೋಮುವಾದಿ ವ್ಯವಸ್ಥೆಯಲ್ಲಿ ಸಿಕ್ಕೊಂಡಿದ್ದಾರೆ ಅನ್ನೋಂಥ ಒಂದು ಅಭಿಪ್ರಾಯವನ್ನು ಬರೋ ರೀತಿ ನಡ್ಕೋತಾ ಇದ್ದಾರೆ. ಅವರು ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಶ್ರೀಯುತ ಪರಮೇಶ್ವರ್ ಅವ್ರಿಗೂ ಒಂದು ಪತ್ರ ಬರೆದಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಕೋಮುವಾದಿ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ. ಇದನ್ನು ನಿಗ್ರಹ ದೃಷ್ಟಿನಲ್ಲಿ ಕೋಮು ಭಾಷೆಗಳು ಯಾರು ಮಾಡ್ತಾರೆ, ಈ ರೀತಿ ಯಾವ ವ್ಯಕ್ತಿಗಳಿದ್ದಾರೆ ಅಂಥವ್ರ ಬಗ್ಗೆ ನಿಗಾ ಇಡಬೇಕು, ಅಂಥವ್ರ ಬಗ್ಗೆ ಕ್ರಮ ತಗೋಬೇಕು ಅನ್ನೋಂಥ ಅಂಶವನ್ನು ಇವಾಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕಳೆದ ಅನೇಕ ವರ್ಷಗಳಿಂದ ಹಿಂದೂ ಯುವಕರುಗಳ ಕಗ್ಗೊಲೆಗಳಾಯಿತು ದಕ್ಷಿಣ ಕನ್ನಡದಲ್ಲಿ. ಹಿಂದೂ ಯುವಕರುಗಳ ಕಗ್ಗೊಲೆಗಳಾದಂಥ ಸಂದರ್ಭದಲ್ಲಿ ಯು ಟಿ ಖಾದರ್ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು. ಅವರಿಗೆ ಆ ಹಿಂದೂ ಯುವಕರ ಕಗ್ಗೊಲೆಗಳಾದಂಥ ಸಂದರ್ಭದಲ್ಲಿ ಪಾಪ ಅವರಿಗೆ ಈ ಕೋಮುವಾದ ಇದಾವುದು ನೆನಪಾಗಲಿಲ್ಲ. ಆ ರಾಷ್ಟ್ರದ್ರೋಹಿಗಳು ಯಾರು ಮುಸಲ್ಮಾನ್ ಗೂಂಡಾಗಳು ಹಿಂದೂ ಯುವಕಗಳನ್ನು ಕೊಲೆ ಮಾಡಿದ್ರಲ್ಲ, ಗೋ ಹತ್ಯೆ ಮಾಡ್ತಾ ಇರೋನ್ನ ತಡೆಯಂಥ ಪ್ರಯತ್ನ ಮಾಡಿದಂಥ ಯುವಕರನ್ನ, ಗೋ ಕಳ್ಳತನ ಮಾಡ್ತಾ ಇರೋಂಥ ವ್ಯಕ್ತಿಗಳನ್ನು ಅವ್ರನ್ನ ತೊಂದರೆ ಕೊಡಬೇಕು ಅನ್ನೋಂಥ ವ್ಯವಸ್ಥೆ ಇದ್ದಂಥ ಸಂದರ್ಭದಲ್ಲಿ ಆ ಯಾರು ಹೋರಾಟ ಮಾಡ್ತಿದ್ರು ಹಿಂದೂ ಪರವಾಗಿ ಗೋವುಗಳ ಪರವಾಗಿ ಹೋರಾಟ ಮಾಡಿದಂಥ ಯುವಕರ ಕಗ್ಗೊಲೆಗಳಾಯಿತು ಮುಸಲ್ಮಾನ್ ಗೂಂಡಾಗಳಿಂದ. ಆ ಸಂದರ್ಭದಲ್ಲಿ ಯು ಟಿ ಖಾದರ್ ಅವರು ಬಾಯಿ ಬಿಡಲಿಲ್ಲ, ಗೃಹ ಮಂತ್ರಿ ಪತ್ರ ಬರೀಲಿಲ್ಲ. ಯಾಕೆ? ಸತ್ತವರೆಲ್ಲ ಹಿಂದೂ ಯುವಕರು. ಆದರೆ ಈಗ ಯಾರೋ ಒಬ್ಬ ಮುಸಲ್ಮಾನ್ ಒಬ್ಬ ಗೂಂಡ ಅವ್ರದ್ದು ಕೊಲೆ ಆಯಿತು ಅಂತ ಗೊತ್ತಾಗ್ತಿದ್ದಂಗೆ ಮಾನ್ಯ ಯು ಟಿ ಖಾದರ್ ಅವರು ಇದ್ದಕ್ಕಿದ್ದಂಗೆ ಕೋಮು ಸೌಹಾರ್ದದ ಬಗ್ಗೆ ಜ್ಞಾನೋದಯ ಆಗಿದೆ. ನಾನು ಇಷ್ಟು ಮಾತ್ರ ಹೇಳ್ತೇನೆ, ನೀವು ಕೇವಲ ಮುಸಲ್ಮಾನ್ ನಾಯಕರಲ್ಲ, ಕರ್ನಾಟಕ ರಾಜ್ಯದ ವಿಧಾನಸಭೆ ಅಂತಿದ್ದಂಗೆ ಆ ಅಧ್ಯಕ್ಷ ಸ್ಥಾನ ಬಹಳ ಪವಿತ್ರವಾದ ಸ್ಥಾನ. ಆ ಸ್ಥಾನದಲ್ಲಿ ನೀವು ಕೂತು ಮುಸಲ್ಮಾನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪತ್ರವನ್ನು ಗೃಹ ಮಂತ್ರಿಗಳಿಗೆ ಬರೀತಿದ್ದೀರಿ ಅಂತಂದರೆ ನೀವು ಕೋಮುವಾದಿಗಳು ಅನ್ನೋಂಥ ಭಾವನೆ ರಾಜ್ಯ ಜನಕ್ಕೆ ಬರ್ತಾ ಇದೆ. ತುಂಬ ಸ್ಪಷ್ಟವಾಗಿ ಬರೀರಿ. ಯಾರು ಕೋಮುವಾದಿ ಮುಖಾಂತರ ಹಿಂದೂಗಳ ಯುವಕರು ಕಗ್ಗೊಲೆಗಳು ಮಾಡಿದ್ರೋ ಆ ಕಗ್ಗೊಲೆ ಮಾಡಿದಂಥ ಸಂಸ್ಥೆ ಇರ್ಬೋದು, ಅದೇ ರೀತಿ ಆ ಯುವಕರು ಯಾರು ಕೊಲೆ ಮಾಡಿದ್ರೋ ಆ ಗೂಂಡಾಗಳನ್ನು ಅವ್ರ ಬಗ್ಗೆ ಕ್ರಮ ತಗೊಳ್ಳಿ ಅನ್ನೋದನ್ನು ಬರೆದು ಈಗ ನಡೆದಿರೋಂಥ ಕೊಲೆಗಳು ನಡೆದಿದೆಯಲ್ಲ ಅದ್ರ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಬೇಕು ಅಂತ ಮಾನ್ಯ ಯು ಟಿ ಖಾದರ್ ನಾನು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತೇನೆ. ನಾನು ಯಾರೋ ಸತ್ತಂಥ ಸಂದರ್ಭದಲ್ಲಿ ಯಾರೋ ಆಹ್ವಾನ ಮಾಡಬೇಕೇನು? ಯಾರೋ ಮದುವೆನಾ? ಅದೇ ಖಾದರ್ಗೆ ಹೇಳ್ತಿರೋದು ನಾನು. ನಿನಗೆ ಆಹ್ವಾನ ಮಾಡಬೇಕು ಅಂತ ನಿನಗೆ ಅವ್ರ ಮನೆಯಲ್ಲಿ ಮದುವೆ ಆದರೆ ನಿಮ್ಗೆ ಆಹ್ವಾನ ಮಾಡ್ತಾರೆ. ಹಿಂದೂ ಕಾರ್ಯಕರ್ತರು ಕಗ್ಗೊಲೆಗಳಾದಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿರೋಂಥ ಒಬ್ಬರು ನಾಯಕರು ನೀವು ಯಾರೋ ಕಾಂಗ್ರೆಸ್ಸೋ ಮುಸಲ್ಮಾನರು ಅಂತ ಯೋಚನೆ ಮಾಡಬಾರ್ದು. ಯಾರದೇ ಕೊಲೆ, ಹಿಂದೂ ಕಾರ್ಯಕರ್ತರ ಕೊಲೆ ಆಗಲಿ ಮುಸಲ್ಮಾನರ ಕಾರ್ಯಕರ್ತರ ಕೊಲೆ ಆಗಲಿ, ನೀವು ಹೋಗಿ ಅವ್ರ ಸಾಂತ್ವನ ಹೇಳಬೇಕಾದ್ದು ಮಾನವೀಯತೆ. ಅದನ್ನು ಮರೆತು ನೀವು ಇದ್ದಕ್ಕಿದ್ದಂಗೆ ಕೇವಲ ಮುಸಲ್ಮಾನರ ಪರ ಅನ್ನೋಂಥ ವ್ಯವಸ್ಥೆ ಮಾಡ್ತಾ ಇದ್ರಲ್ಲ, ಇದನ್ನು ನಾನು ಉಗ್ರವಾಗಿ ಖಂಡನೆ ಮಾಡ್ತಾಯಿದ್ದೆ. ತಮ್ಮಿಗೆ ಬೇಕಾದಂಥ ಸಂದರ್ಭದಲ್ಲಿ ಕೊಬ್ಬು ಸಂವಾದತೆ, ತಮ್ಮಿಗೆ ಬೇಡ ಅನ್ನೋಂಥ ಸಂದರ್ಭದಲ್ಲಿ ಹಿಂದೂಗಳ ಕಗ್ಗೊಲೆ ಆದಂಥ ಸಂದರ್ಭದಲ್ಲಿ ಇದು ಬೇಡ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಸಭಾಧ್ಯಕ್ಷ ಸ್ಥಾನಕ್ಕೆ ತಕ್ಕಂತೆ ಹಿಂದೂಗಳ ಕಗ್ಗೊಲೆ ಆದಂಥ ಸಂದರ್ಭದಲ್ಲೂ ಯಾಕೆ ಬಾಯಿ ಮುಚ್ಕೊಂಡಿದ್ರಿ, ಇವಾಗ ಯಾಕೆ ಬಾಯಿ ಬಿಡ್ತಾ ಇದ್ದೀರಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು. ಸಭಾಧ್ಯಕ್ಷರಾಗಿ ಸಭಾಧ್ಯಕ್ಷ ಸ್ಥಾನಕ್ಕೆ ಗೌರವ ಕೊಡೋ ರೀತಿಯಲ್ಲಿ ನಡ್ಕೊಳ್ಳಿ, ಇದು ನನ್ನ ಒತ್ತಾಯ. ಇಲ್ಲ ಸಬ್ಜೆಕ್ಟ್ ಬೇರೆ. ಏನಪ್ಪ ಇನ್ನೇನು ಹಾಂ ನೋಡಿ, ಯಾವ ಅಮಾಯಕರು ಯಾರು ಬಲಿಯಾಗಿದ್ದಾರೆ? ಹಿಂದೂ ಆಯ್ತಪ್ಪ, ಪ್ರಶ್ನೆ ಕೇಳಿದೆಲ್ಲ ಉತ್ತರ ಕೊಡ್ತೀನಿ ಹೇಳು. ಯಾರೇ ಕೊಲೆ ಆದರೂ ಸೇರಿಸ್ದೆ ನಾನು. ಅದಕ್ಕೋಸ್ಕರ ಹೇಳ್ತಿರೋದು ಆ ಸ್ಥಾನಕ್ಕೆ ತಕ್ಕಂತೆ ಗೌರವ ಕೊಡಿ ಅಂತ ಹೇಳಿದ್ದು. ಯಾರಿಗೆ ಈ ಪ್ರಶ್ನೆ ಕೇಳ್ಬೇಕು ನೀವು? ಆ ಪಕ್ಷದ ನಾಯಕರು ಕೇಳಿ. ನಾನೇನು ಬಿ ಜೆ ಪಿಲಿ ಇಲ್ಲ. ಈಗ ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ನಾನು ಹೊರಗೆ ಬಂದಿರೋಂಥ ಉದ್ದೇಶವೇ ಅದು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದುತ್ವವಾದ ಮತ್ತೆ ಚಿಗುರಬೇಕು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದುತ್ವವಾದ ಹೋಗಿದೆ, ಒಂದು ಕಡೆ ಜಾತೀಯತೆ ಹೋಗ್ತಾ ಇದೆ ಅನ್ನೋಂಥ ಭಯ ಎಲ್ಲ ರಾಜ್ಯದ ಕಾರ್ಯಕರ್ತರಿಗಿದೆ. ಹಿಂದುತ್ವ ಉಳಿಬೇಕು, ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗಬೇಕು, ಕುಟುಂಬದ ಹಿಡಿತದಲ್ಲಿದೆ, ಇದರಿಂದ ಹೊರಗಡೆ ಬರಬೇಕು, ಹೊಂದಾಣಿಕೆ ರಾಜಕಾರಣ ಇದೆ, ಇದರಿಂದ ಹೊರಗೆ ಬರಬೇಕು, ಸಾಮೂಹಿಕ ನೇತೃತ್ವ ಇಲ್ಲ, ಸಾಮೂಹಿಕ ನೇತೃತ್ವ ಬರಬೇಕು, ಈ ಶುದ್ಧೀಕರಣ ಆಗಬೇಕು ಅನ್ನೋಂಥ ಉದ್ದೇಶದಿಂದ ನಾನು ಹೊರ ಬಂದಿರೋದು. ಅದು ಆಗತ್ತೆ ಅನ್ನೋಂಥ ವಿಶ್ವಾಸ ಇದೆ. ಹೆಂಗಿದೆ
ನೀವು ಕೇಳ್ಬೋದು ಹೆಂಗೆ ಹೇಳಿ ವಿಶ್ವಾಸ ನಿಮಗಿದೆ ಅಂತ. ಇವತ್ತು ನಾನೇ ಮೊನ್ನೆ ಕಟ್ಟದ ಪಾರ್ಟಿ ಅಲ್ಲ ಇದು. ಈಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಈ ಪಕ್ಷ ಅನೇಕರ ರಕ್ತವ ಬೆವರು ರೂಪದಲ್ಲಿ ಸುರಿಸಿ ತಪಸ್ಸು ರೂಪದಲ್ಲಿ ಪಾರ್ಟಿ ಕಟ್ಟದಂಥ ಅನೇಕ ಹಿರಿಯರು ಕಟ್ಟಿರೋ ಪಾರ್ಟಿ ಇದು. ಇವತ್ತು ತಾತ್ಕಾಲಿಕವಾಗಿ ಹಿಂದುತ್ವದಿಂದ ದೂರ ಆಗಿರ್ಬೋದು, ಕುಟುಂಬದ ರಾಜಕಾರಣದಲ್ಲಿ ಇರ್ಬೋದು, ಇದ್ರದ್ದೆಲ್ಲ ಮುಕ್ತಿ ಆಗೇ ಆಗತ್ತೆ ವಿಶ್ವಾಸ ನನಗಿದೆ. ಇಟ್ ಟೇಕ್ಸ್ ಟೈಮ್ ಅಷ್ಟೇ. ಇಲ್ಲಿ ಹಿಂದುತ್ವ ಇಲ್ಲ, ಹಿಂದುತ್ವ ಇಲ್ಲ. ಇದು ಕುಟುಂಬದ ರಾಜಕಾರಣದ ಕೈಯಲ್ಲಿ ಇದೆ, ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ, ಸಾಮೂಹಿಕ ನೇತೃತ್ವ ಇಲ್ಲ. ಏನು ಭಾರತೀಯ ಜನತಾ ಪಾರ್ಟಿ ಅನೇಕ ವರ್ಷಗಳಿಂದ ಈ ಸಂಘಟನೆ ಬೆಳ್ಕೊಂಡ್ಬಂದಿದೆ, ಆ ಸಂಘಟನೆ ಉದ್ದೇಶ ಇವತ್ತು ಈಡೇರ್ತಾ ಇಲ್ಲ. ಇದು ಈಡೇರಿಸೋದ್ರೆ ಶುದ್ಧೀಕರಣ. ಇದಾದ್ಮೇಲೆ ನಾನು ಆ ಕಡೆ ಹೋಗ್ತೀನಿ, ಅಲ್ಲಿ ತನಕ ಹೋಗಲ್ಲ. ಇಲ್ಲ, ಯಾವುದು ಬ್ರಿಗೇಡು ನಾವು ಯತ್ನಾಳ್ ಆಗಲಿ ನಾನಾಗಲಿ ಬೇರೆ ಸಂಘಟನೆ ಕಟ್ಟಂಥ ಚಿಂತೆ ಒಟ್ಟಿಗೆ ನಾವು ಮಾತಾಡೋದು ಇಲ್ಲ. ಅವರಷ್ಟು ಅವ್ರು ಏನು ಮಾಡ್ತಾರೋ ಹಿಂದುತ್ವ ಬಗ್ಗೆ ಅವ್ರು ಕೆಲಸ ಮಾಡ್ತಾರೆ, ಹಿಂದುತ್ವದ ಪರ ನಾನು ಕೆಲಸ ಮಾಡ್ತೀನಿ. ಮತ್ತೆ ಅನೇಕರು ಹೇಳ್ತಾರೆ BJP ಇವತ್ತು ಹೋಗ್ತೀರಾ, ಸದ್ಯಕ್ಕೆ ಹೋಗಲ್ಲ, ಯಾವ ಕಾರಣಕ್ಕೂ ಹೋಗಲ್ಲ. ಹಂಗಂದ ತಕ್ಷಣ ಕಾಂಗ್ರೆಸ್ ಹೋಗ್ತೀರಾ, ಕುತ್ತಿಗೆ ಕೊಯ್ದ್ರು ಕೂಡ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಬೇರೆ ಏನೆಲ್ಲೂ ಹೋಗಲ್ಲ. ಮೂಲೆ ಗುಂಪು ಏನ್ರಿ, ಹೊರಗೆ ಬಂದಾದ್ಮೇಲೆ ಮೂಲೆ ಗುಂಪು ಮಾಡೋ ಪ್ರಶ್ನೆ ಹೆಂಗೆ ಬರುತ್ತೆ? ಹಿಡನು ಇಲ್ಲ, ಪಡನೂ ಇಲ್ಲ, ನೇರ. ನಾನು ನೇರವಾಗಿ ಹೇಳ್ತಿದ್ದೀನಿ, ನಾನು ಯಾಕೆ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಚುನಾವಣೆ ಸ್ಪರ್ಧೆ ಮಾಡಿದೆ? ಏನು ಇಷ್ಟೊತ್ತು ತನಕ ಹೇಳಿದ್ನಲ್ಲ, ಇವೆಲ್ಲ ಚರ್ಚೆ ಆಗಬೇಕು, ಚರ್ಚೆ ಆಗಿ ಅದಕ್ಕೆ ಸರಿಯಾದ ಉತ್ತರ ಸಿಗಬೇಕು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅನೇಕ ವರ್ಷಗಳಿಂದ ಪಕ್ಷವನ್ನು ಕಟ್ಕೊಂಡ್ಬಂದಿರೋಂಥ ಹಿರಿಯ ಕಾರ್ಯಕರ್ತರು ನೋವಿದೆ, ಎಲ್ಲ ಜಿಲ್ಲೆಗಳಲ್ಲೂ ಇದೆ. ಇಲ್ಲೆಲ್ಲ ಕೂತಿದ್ದಾರೆ. ಯಾಕೆ ನಾನು ಬಂದಾಗ ಕೂತ್ಕೊಂಡ್ರಿ ಇವರೆಲ್ಲ? BJPಲಿ ಇಲ್ವಾ ಇವರು? ಯಡಿಯೂರಪ್ಪನವ್ರ ಬಗ್ಗೆ ನಾನು ವೈಯಕ್ತಿಕ ಟೀಕೆ ಮಾಡಿಲ್ಲ, ಈಗಲೂ ಮಾಡಿಲ್ಲ. ನಾನು ಹೇಳಿಕೊಟ್ಟಿರೋದು ಭಾರತೀಯ ಜನತಾ ಪಕ್ಷ ಆ ಕುಟುಂಬದ ಕೈಯಲ್ಲಿದೆ, ಅದರಿಂದ ಹೊರಗೆ ಬರಬೇಕು ಅಂತ ನಾನು ಹೇಳ್ತಿದ್ದೀನಿ. ತಡೀರಿ, ಎಲ್ಲ ಒಂದು ಪ್ರಶ್ನೆ 10 ಜನ ಒಟ್ಟಿಗೆ ಕೇಳ್ತೀರೇನು? ಒಬ್ಬೊಬ್ಬರು ಹೇಳ್ರಿ, ಒಬ್ರು ಕೇಳ್ರಿ, ಒಬ್ರಿಗೆ ಉತ್ತರ ತಗೊಳ್ರಿ, ಮತ್ತೊಬ್ರು ಕೇಳಿ ನೋಡಿ. ಮತ್ತೆ ನಾನು ಎದ್ದೋಗ್ತೀನಿ ಅಷ್ಟೇ. ಒಬ್ಬೊಬ್ರು ಪ್ರಶ್ನೆ ಕೇಳ್ರಿ, ಉತ್ತರ ತಗೊಳ್ಳಿ. ಏನಪ್ಪ ನೀನು ಹೇಳಪ್ಪ. ಇದು ಯಡಿಯೂರಪ್ಪನವ್ರ ಕುಟುಂಬ, ಯಡಿಯೂರಪ್ಪ ಕೇಂದ್ರ ಮಂಡಳಿ ಸದಸ್ಯರು, ಅವ್ರ ಮಗ ಒಬ್ಬ MP, ಇನ್ನೊಬ್ಬ ಮಗ BJP MLA, ರಾಜ್ಯಾಧ್ಯಕ್ಷ. ಈ ಕುಟುಂಬ ರಾಜಕಾರಣದಿಂದ ಹೊರಗೆ ಬರಬೇಕು ಅಂತ ಬಾಯ್ಬಿಟ್ಟು ಅವತ್ತಿಂದ ಹೇಳ್ತಿದ್ದೀನಿ, ಇವತ್ತು ಹೇಳ್ತೀನಿ. ಇನ್ನೇನು ಹೇಳಿ ಬೇರೆ? ವೈಯಕ್ತಿಕ ಟೀಕೆ ಎಲ್ಲ ಇದು. ಕುಟುಂಬ ರಾಜಕಾರಣದಿಂದ ಹೊರಗೆ ಬರಬೇಕು. ನಾನು ಗೊತ್ತಿಲ್ಲ ಅವ್ರಿಗೆ, ನಾನು ಎಲ್ಲೆಲ್ಲಿ ಹೇಳ್ಬೇಕು ಎಲ್ಲ ಕಡೆ ಹೇಳಾದ್ಮೇಲೆ ಹೊರ ಬಂದಿರೋದು.